ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ರಿಗೂ ಸ್ವಪ್ನ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತೊಂದು ರೆಸಿಪಿ ವಿಡಿಯೋ ಶೂಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೆ ನಾನು. ಅಂದರೆ ಇಷ್ಟು ದಿವಸ ಕುಕ್ಕಿಂಗ್ ವಿಡಿಯೋ ಹಾಕಿರಲಿಲ್ಲ, ಅದಕ್ಕೆ ಇವತ್ತು ಕುಕ್ಕಿಂಗ್ ವಿಡಿಯೋ ಹಾಕೋಣ ಅಂತ ರೆಸಿಪಿ ವಿಡಿಯೋ ಶೂಟ್ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತಿದ್ದೀನಿ. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸ್ವಪ್ನ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವಾಗ ರೆಸಿಪಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ನಾನು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾವು ಸೋಯಾ ಚಂಕ್ಸ್ ಕಬಾಬ್ ಮಾಡೋದಕ್ಕೆ ಒಂದು 1/4 kg ಆಗುವಷ್ಟು ಸೋಯಾ ಚಂಕ್ಸ್ನ ತೊಗೊಂಡಿದ್ದೀವಿ. ಇದು ಗಟ್ಟಿ ಇರುತ್ತೆ, ನೋಡ್ಬೋದು ನೀವೇ, ಈ ರೀತಿ ಗಟ್ಟಿ ಇರುತ್ತೆ. ಇದನ್ನೇ ಒಂದು 5 ನಿಮಿಷ ಬಿಸಿ ನೀರು ಅಂದರೆ ಉಗುರು ಬೆಚ್ಚಗಿರೋ ನೀರಲ್ಲಿ ಹಾಕಿ ನೆನೆಸಿಡಬೇಕು. ಇಲ್ಲ ಉಗುರು ಬೆಚ್ಚಗಿರೋ ನೀರಲ್ಲಿ ಒಂದು ಕುದಿ ಬರ್ಸ್ಕೊಂಡ್ರೆ ಪರವಾಗಿಲ್ಲ. ನೋಡಿ, ಇದೆಲ್ಲ ಒಂದು ಈ ಕಡೆ ಪಾತ್ರೆಗೆ ಹಾಕೋತಿದ್ದೀನಿ ನಾನು. ಒಂದು ಚಿಕ್ಕೊಂದು ಕಡೆಗೆ ಹಾಕ್ಕೊಂಡ್ಬಿಟ್ಟು ಇವಾಗ ಇದರಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಹಾಕಿಬಿಟ್ಟು ನೆನೆಯಕ್ಕೆ ಬಿಡಬೇಕಿದು. ಇಲ್ಲ ನೆನೆಸಲ್ಲ, ಬೇಗ ಮಾಡ್ಕೋತೀವಿ ಅಂದರೆ ಒಂದು ಕುದಿನ ಬರ್ಸ್ಕೊಂಡು ಬಿಡ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ನೀರಲ್ಲೇ ಎಲ್ಲನೂ ನೆನೆಬಿಟ್ಟು ಇದು ಇಷ್ಟಿರೋದು ಸ್ವಲ್ಪ ದಪ್ಪ ಸೈಜ್ಗೆ ಬರುತ್ತೆ. ನೋಡಿ, ಇಷ್ಟು ಚಿಕ್ಕದಿದೆ. ಇವಾಗ ಇದು ನೆನೆದಾದ್ಮೇಲೆ ಸ್ವಲ್ಪ ದಪ್ಪ ಸೈಜಲ್ಲಿ ಬರುತ್ತೆ. ಇವಾಗ ಇಲ್ಲಿ ಒಂದು 5 ನಿಮಿಷ. ನೋಡಿ ಫ್ರೆಂಡ್ಸ್, ಇದೆಲ್ಲ ನೆಂದಿದೆ. ಒಂದು 5 ನಿಮಿಷ ಬಿಟ್ಟಿದ್ವಿ ನಾವು. ಇವಾಗ ಇದರಲ್ಲಿರೋ ನೀರೆಲ್ಲ ತಗೊಂಡು ಬಿಡೋಣ ನಾವು. ನೋಡಿ, ಈ ರೀತಿ ಒಂದು ಮುಷ್ಟಿಲಿ ತೊಗೊಂಡು ಈ ರೀತಿ ಪ್ರೆಸ್ ಮಾಡ್ಕೋಬೇಕು ನಾವು, ಅಂದರೆ ನೀರೆಲ್ಲ ಹೊಟ್ಟೋಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನೀರೆಲ್ಲ ಒಂದು ಸೈಡ್ಗೆ ತೆಗೆದುಬಿಟ್ಟು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ, ಆಗಲೇ ತೊಗೊಂಡಿದ್ವಲ್ಲ ಅದೇ ಬೌಲಿಗೆ ಹಾಕ್ಕೊಂಡು ಬಿಡೋಣ. ಇದೆಲ್ಲ ಅಂದರೆ ನೀರೆಲ್ಲ ಹೊಟ್ಟೋದ್ರೆ ನೀಟಾಗಿ ಮ್ಯಾರಿನೇಟ್ ಮಾಡ್ಬೋದು. ನೋಡಿ, ಈ ರೀತಿ ಎಲ್ಲನೂ ತೊಗೊಂಡಿದ್ದೀವಿ ನಾವು. ಇವಾಗ ಇದನ್ನು ಮ್ಯಾರಿನೇಟ್ ಮಾಡ್ಕೋಬೇಕು. ಏನೇನೆಲ್ಲ ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಫಸ್ಟಿಗೆ ಒಂದು ಮೊಟ್ಟೆ ಹಾಕ್ಕೊಂಡು ಬಿಡೋಣ. ನೋಡಿ, ಒಂದು ಮೊಟ್ಟೆ ಹಾಕಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಬಿಟ್ಟು ಸ್ವಲ್ಪ ಚಿಟಿಕೆ ಆಗುವಷ್ಟು ಅರಿಶಿಣ ಪುಡಿನ ಹಾಕ್ಕೊಳ್ಳೋಣ. ನೋಡಿ, ಚಿಟಿಕೆ ಆಗುವಷ್ಟು ಹಾಕ್ಕೋಬೇಕು ಅರಿಶಿಣ ಪುಡಿ. ಮತ್ತು 1 ಟೀ ಸ್ಪೂನ್ ಆಗುವಷ್ಟು, ಅಂದರೆ ಸ್ಪೂನಿಂದ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ. ನೋಡ್ಬೋದು, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ಳೋಣ. ನೀವು ಸ್ವಲ್ಪ ಜಾಸ್ತಿ ಖಾರ ತಿಂತೀರಾ ಅಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಅಚ್ಕಾರದ ಪುಡಿ ಹಾಕ್ಕೊಂಡಾದ್ಮೇಲೆ ಒಂದು ಚಿಟಿಕೆ ಆಗುವಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳೋಣ. ಅಂದರೆ ಕಾಮೆಂಟ್ಸ್ ಪುಡಿ ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೋಬೋದು. ಇವಾಗ ಇದಕ್ಕೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಇದಕ್ಕೇ ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ಇವಾಗ ಎಲ್ಲನೂ ಹಾಕ್ಕೊಂಡಿದ್ದಾಯಿತು. ಇದಕ್ಕೆ ಕಬಾಬ್ ಪೌಡ್ರ್ ಒಂದು ಮಿಕ್ಸ್ ಮಾಡ್ಕೊಂಡು ಬಿಡೋಣ. ನೋಡಿ ಫ್ರೆಂಡ್ಸ್, ನಿಮ್ಮ ಹತ್ರ ರೆಡಿಮೇಡ್ ಕಬಾಬ್ ಪೌಡರ್ ಇಲ್ಲ ಅಂದರೆ ನೀವು ಕಾರ್ನ್ಫ್ಲೋರು ಮತ್ತು ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಮೈದಾನ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ನಮ್ಮ ಹತ್ರ ರೆಡಿಮೇಡ್ ಕಬಾಬ್ ಪೌಡರ್ ಇರೋದ್ರಿಂದ ಇದನ್ನೇ ಹಾಕ್ಕೋತಿದ್ದೀನಿ. 1/4 kg ಸೋಯಾ ಚಂಕ್ಸ್ ಇದ್ದರೆ 1 ಪಾಕೆಟ್ ಸಾಕಾಗುತ್ತೆ. ನೀವು ಕಾರ್ನ್ಫ್ಲೋರ್ ಎಲ್ಲ ಹಾಕ್ಕೊಂಡು ಮಾಡ್ತೀನಿ ಅಂದರೆ ಒಂದು ಅರ್ಧ ಕಪ್ ಆಗುವಷ್ಟು ಕಾರ್ನ್ಫ್ಲೋರು ಮತ್ತು 1 ಸ್ಪೂನ್ ಆಗುವಷ್ಟು ಮೈದಾನ ಹಾಕ್ಕೊಳ್ಬೋದು. ನೋಡಿ, ಇದೆಲ್ಲನೂ ಇವಾಗ ಈ ರೀತಿ ಕೈಯಿಂದನೇ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಈ ರೀತಿ ಕೈಯಿಂದನೇ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಸ್ಪೂನಿಂದ ಮಾಡ್ಕೋತೀನಿ ಅಂದರೆ ಚೆನ್ನಾಗಿ ಬರೋಲ್ಲ, ಅಂದರೆ ಒಂದೊಂದು ಹಾಗೆ ಉಳಿದ್ಬಿಡುತ್ತೆ, ಮಸಾಲೆ ಹಿಡ್ಕೊಳ್ಳಲ್ಲ. ಅದಕ್ಕೆ ಈ ರೀತಿ ಕೈಯಿಂದನೇ ಚೆನ್ನಾಗಿ ಮಾಡ್ಕೋಬೋದು, ಅಂದರೆ ನೀಟಾಗಿ ಮ್ಯಾರಿನೇಟ್ ಆಗುತ್ತೆ ನಾವು ಕೈಯಿಂದನೇ ಮಾಡಿಕೊಂಡ್ರೆ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಫಸ್ಟು. ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ರಸನ ಹಿಂಡ್ಕೊಂಡು ಬಿಡೋಣ. ಅಂದರೆ ಸ್ವಲ್ಪ ಹುಳಿ ಖಾರ ಎಲ್ಲ ನೀಟಾಗಿರಲಿ ಅಂತ. ನೋಡಿ ಫ್ರೆಂಡ್ಸ್, ಈ ರೀತಿ ಅರ್ಧ ಲಿಂಬೆಹಣ್ಣು, ಅರ್ಧಕ್ಕಿಂತ ಕಡಿಮೆನೇ ಮಾಡ್ಕೊಳ್ಳಿ. ನಾನು 1/4 ಭಾಗ ಅಷ್ಟೇ ಕಟ್ ಮಾಡ್ಕೊಂಡಿರೋದು. ಈ ರೀತಿ ಲಿಂಬೆಹಣ್ಣು ರಸನ ಹಿಂಡ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಇದನ್ನು ಒಂದು ಸತ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಅಂದರೆ ಆಲ್ರೆಡಿ ಕೈಯಿಂದ ಮಾಡಿದ್ದೀನಿ ನಾನು. ಇದು ರಸ ಎಲ್ಲ ಕಡೆ ಹೊಂದ್ಕೋಬೇಕು. ಆ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ನೋಡಿ, ಎಲ್ಲ ಕಡೆನೂ ಮಸಾಲೆ ಚೆನ್ನಾಗಿ ಹಿಡ್ದಿದೆ. ಇವಾಗ ಇದನ್ನು ಒಂದು ಅರ್ಧ ಗಂಟೆ ಇಲ್ಲ 15 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಡಬೇಕು. ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ ಒಂದು 15 ನಿಮಿಷ ಇಟ್ಕೊಳ್ಳಿ. ಇಲ್ಲ ಹೊರಗಡೆನೇ ಇಟ್ಟು ಮಾಡ್ತೀನಿ ಅಂದರೆ ಒಂದು ಅರ್ಧ ಗಂಟೆನಾದರೂ ಇಡಬೇಕು. ಅಂದರೆ ಎಲ್ಲ ಮಸಾಲೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಮ್ಯಾರಿನೇಟ್ ಚೆನ್ನಾಗಾಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಒಂದು ಅರ್ಧ ಗಂಟೆ ಇಲ್ಲ 15 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಂಡು ಮ್ಯಾರಿನೇಟ್ ಮಾಡ್ಕೋತೀನಿ ನಾನು. ನೋಡಿ ಫ್ರೆಂಡ್ಸ್, ಇವಾಗಷ್ಟೇ ತೆಗೆದೆ ನಾನು. ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ.
ಇವಾಗ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಸ್ವಲ್ಪ ಕಸೂರಿ ಮೇಥಿನ ಹಿಂಗೆ ಪ್ರೆಸ್ ಅಂದರೆ ಈ ರೀತಿ ಉಜ್ಕೊಂಡ್ಬಿಟ್ಟು ಹಾಕ್ಕೋಬೇಕು, ಅಂದರೆ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ಈ ರೀತಿ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು. ಇದರಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಕರ್ಬೇವಿನ ಸೊಪ್ಪು ಕೂಡ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ, ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಲಾಸ್ಟಲ್ಲಿ ನಮ್ಮ ಮನೆ ಮುಂದೆನೇ ಇದೆ ಕರ್ಬೇವಿನ ಸೊಪ್ಪು ಗಿಡ, ಜವಾರಿ ಇರೋದ್ರಿಂದ ಸ್ಮೆಲ್ ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಈ ರೀತಿ ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ನೋಡಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಲಾಸ್ಟಲ್ಲಿ ಕಸೂರಿ ಮೇಥಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿರೋದು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋದು ಒಂದೇ ಬಾಕಿ, ಎಲ್ಲ ಕರೆಕ್ಟಾಗಿದೆ. ಇದನ್ನು ಫ್ರೈ ಮಾಡ್ಕೊಂಡ್ಬಿಟ್ರೆ ಸೋಯಾ ಚಂಕ್ಸ್ ಕಬಾಬ್ ರೆಡಿ ಆಗಿಬಿಡುತ್ತೆ. ಫ್ರೈ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಇದರಲ್ಲಿ ಹಾಕ್ಕೊಂಡು ಬಿಡೋಣ ಒಂದೊಂದಾಗಿ. ನೋಡಿ ಈ ರೀತಿ ಒಂದೊಂದಾಗಿ ಹಾಕ್ಕೊಳ್ಳೋಣ. ಅಂದರೆ ಬಿಸಿ ಸ್ವಲ್ಪ ಕಡಿಮೆ ಇರುವಾಗಲೇ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಹೈ ಫ್ಲೇಮ್ ಮಾಡ್ಕೊಳ್ಳೋಗಿರುತ್ತೆ. ಈ ಸೋಯಾ ಚಂಕ್ಸ್ ಕಬಾಬು ಅಂದರೆ ಚಿಕನ್ ಕಬಾಬ್ ಹೇಗೆ ಮಾಡ್ತೀವಲ್ಲ ಅದೇ ರೀತಿ ಮಾಡೋದು, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೋಡಿ ಒಂದು ಕಡೆ ಲೋ ಫ್ಲೇಮ್ ಅಂದರೆ ಅತಿ ಲೋ ಫ್ಲೇಮು ಬೇಡ, ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಫಸ್ಟು ಒಂದು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ತಿರುಗಿಸಿ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗ್ತಿದೆ. ಇವಾಗ ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಎಲ್ಲನೂ ತಿರುಗಿಸ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಅಂದರೆ ನಾವು ಮ್ಯಾರಿನೇಟ್ ಮಾಡಿರ್ತೀವಲ್ವ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಅಂದರೆ ಎಣ್ಣೆಯಲ್ಲಿ ಸ್ವಲ್ಪನೂ ಮಸಾಲೆ ಬಿಟ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ಇದನ್ನು ಮಿನಿಮಮ್ ಆದರೆ ಒಂದು 2 ರಿಂದ 3 ನಿಮಿಷ ಆದರೂ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಫ್ರೈ ಆಗ್ತಿದೆ, ಚೆನ್ನಾಗಾಗಲಿ. ನೋಡಿ ಫ್ರೆಂಡ್ಸ್, ಇದು ಫ್ರೈ ಆಗಿದೆ. ಇವಾಗ ಈ ರೀತಿ ತಿರುಗಿಸ್ಕೊಂಡು ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಕಲರ್ ಕೂಡ ಚೇಂಜ್ ಆಗಿದೆ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿ ಫ್ರೆಂಡ್ಸ್, ಕಲರ್ ಕೂಡ ಚೇಂಜ್ ಆಗಿದೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಫ್ರೈ ಮಾಡಿಕೊಂಡ್ರೆ ಕರೆಕ್ಟಾಗಿ ಫ್ರೈ ಆಗಿಬಿಡುತ್ತೆ. ನೋಡಿ ಇದು ಕರೆಕ್ಟಾಗಿ ರೆಡಿ ಆಗಿದೆ. ಇವಾಗ ಇದನ್ನು ಸೈಡ್ಗೆ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಂಡ್ಬಿಡೋಣ. ಇದನ್ನು ಈ ರೀತಿ ಸೈಡ್ಗೆ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಂಡ್ಬಿಡೋಣ. ನೋಡಿ ಸ್ವಲ್ಪನೂ ಎಣ್ಣೆ ಇಟ್ಕೊಳ್ಳೋವಾಗ ತುಂಬ ಚೆನ್ನಾಗಿ ಬರುತ್ತೆ. ಉಳಿದಿರೋ ಸೋಯಾ ಚಂಕ್ಸ್ನೂ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಬಿಡ್ತಿದ್ದೀನಿ. ನೋಡಿ ಇಷ್ಟೆಲ್ಲ ಫ್ರೈ ಮಾಡಿಕೊಂಡ್ರೆ ಆಗಿಬಿಡುತ್ತೆ. ಇದನ್ನು ಅದೇ ರೀತಿ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಸರ್, ಇದು ಕೂಡ ಆಗಿದೆ. ಇವಾಗ 2ನೇ ಸತನೂ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಇದನ್ನು ಎಲ್ಲನೂ ತೆಗೆದು ಸೈಡ್ಗೆ ಪ್ಲೇಟಲ್ಲಿ ಇಟ್ಕೊಂಡ್ಬಿಡೋಣ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲನೂ ರೆಡಿ ಮಾಡಿ ತೆಗೆದುಕೊಂಡೆ ಪ್ಲೇಟಲ್ಲಿ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ, ನೀವೇ ಸೌಂಡ್ ಕೇಳಿಸ್ಕೋಬೋದು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ನಾನ್ ವೆಜ್ ತಿನ್ನಲ್ಲ ಅನ್ನೋರು ಈ ರೀತಿ ಮಾಡ್ಕೋಬೋದು, ತಿನ್ನೋರು ಕೂಡ ಈ ರೀತಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಸೋಯಾ ಚಂಕ್ಸ್ ಕಬಾಬು, ತುಂಬ ಟೇಸ್ಟಿಯಾಗಿದೆ. ನನ್ನ ಮಗಳಿಗೆ ರಿವ್ಯೂ ಕೇಳೋಣ ಇವಾಗ ಹೆಂಗಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ನನ್ನ ಮಗಳ ರಿವ್ಯೂ ಕೇಳ್ತೀನಿ. ಹೆಂಗಿದೆ ಎಲ್ಲನೂ ತಿಂದ್ಬಿಟ್ಟು ಹೇಳು ಹೆಂಗಿದೆ ಅಂತ. ಸೂಪರ್. ಅದೇ ಫ್ರೆಂಡ್ಸ್, ಈ ರೀತಿ ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಚಿಕನ್ ಕಬಾಬ್ ರುಚಿನ ಮರಿಬೋದು, ಆ ರೀತಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ.